ನೆರವಿನ ನಿರೀಕ್ಷೆಯಲ್ಲಿ ನತದೃಷ್ಟ ಕುಟುಂಬ. ಬಡವರ ಕಷ್ಟವನ್ನು ಕೇಳುವಂತಹ ಮತ್ತು ಕೈಯಲ್ಲಿ ಸಾಧ್ಯವಾದಷ್ಟು ಸಹಾಯ ಮಾಡುವ ಮನಸ್ಥಿತಿ ಇರುವಂತಹ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಕಿರಣ್ ಕುಮಾರ್ ತಂಡ ಇಂದು ಮಾಡಿರುವ ಕೆಲಸ ನಿಜಕ್ಕೂ ಶ್ಲಾಘನೀಯ. ಹಾಗಾದರೆ ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಬಡತನ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಕಿತ್ತು ತಿನ್ನುವ ಬಡತನಕ್ಕೆ ಬದುಕಿ ಸಾಕಾಗಿದೆ. ನಿಜಕ್ಕೂ ಈ ಕುಟುಂಬದ ವೇದನೆ ಎಂಥವರಿಗೂ ಕೂಡ ಕಣ್ಣೀರು ತರಿಸುತ್ತದೆ. ಮನೆಯ ಜವಾಬ್ದಾರಿ ಹೊತ್ತ ವ್ಯಕ್ತಿ ಮೂಲೆಯಲ್ಲಿ ಕೂತಿದ್ದಾರೆ. ಇವರಿಗೆ ಜೊತೆಯಾಗಿ ನಿಲ್ಲುವಂತಹ ಸಂಗಾತಿಯೂ ಕೂಡ ಪ್ರಾಣವನ್ನು ಕೈಯಲ್ಲಿ ಇಟ್ಟುಕೊಂಡೇ ಬದುಕುತ್ತಿದ್ದಾರೆ. 30 ವರ್ಷದ ಮಗನಿಗೆ ಹೇಳಿದ್ದನ್ನು ಬಿಟ್ಟು ಬೇರೆ ಯಾವುದು ಕೂಡ ತಲೆಗೆ ಹೋಗುವುದಿಲ್ಲ. ಇನ್ನು SSLC ಓದುತ್ತಿರುವ ಈ ಮಗಳು ನಿಜಕ್ಕೂ ಈ ಕುಟುಂಬಕ್ಕೆ ಆಸರೆಯಾಗಿದ್ದಾಳೆ. ಈ ಮಗಳು ಏನು ಮಾಡಬೇಕು ತಿಳಿಯದೆ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಜೀವನ ನಡೆಸುವಂತಹ ದುರ್ಭಾಗ್ಯ ಈಕೆಯದ್ದು. ಎಲ್ಲರನ್ನೂ ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಈಕೆಯ ಮೇಲಿದೆ. ಶಿವಮೊಗ್ಗ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಇಂದಿರಾ ಗಾಂಧಿ ಬಡಾವಣೆಯ ಕಟ್ಟಿ ಸುಬ್ಬಣ್ಣ ಬಸ್ ನಿಲ್ದಾಣ, ವಿನೋಬ ನಗರ 100 ಅಡಿ ರಸ್ತೆಯಲ್ಲಿ ವಾಸವಾಗಿರುವ ಲಲಿತ್ ಬೋರಾ ಹಾಗೂ ಅಶ್ವಿನಿ ಬೋರಾ ಅವರ ಕುಟುಂಬ ನಿಜಕ್ಕೂ ಕಷ್ಟದ ಜೀವನವನ್ನು ಸಾಗಿಸುತ್ತಿದ್ದಾರೆ. ಮನೆ ಬಾಡಿಗೆ ಕೂಡ ಕಟ್ಟಲಾರದೆ ಒಂದೊತ್ತು ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇವರದ್ದು. ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಕಿರಣ್ ಕುಮಾರ್ ಹಾಗೂ ಅವರ ತಂಡ ಇಂದು ಸಹಾಯಹಸ್ತವಾಗಿ ಸರಿಸುಮಾರು 2 ತಿಂಗಳಿಗೆ ಆಗುವಷ್ಟು ದಿನಸಿ ಸಾಮಗ್ರಿಗಳನ್ನು ನೀಡಿ ಅವರ ಕಷ್ಟಕ್ಕೆ ಆಸರೆಯಾಗಿದ್ದಾರೆ. ತಮ್ಮಲ್ಲಿ ಇರುವಂತಹ ಅಲ್ಪ ಮಟ್ಟದ ಹಣಕಾಸಿನ ನೆರವು ಕೂಡ ನೀಡಿದ್ದಾರೆ. ಮುಂದೆಯೂ ಕೂಡ ನಿಮ್ಮ ಜೊತೆ ನಾವು ಇರುತ್ತೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾಗೂ ಆನಂದಣ್ಣ ಯಂಗ್ ಬ್ರಿಗೇಡ್ನ ವತಿಯಿಂದ ಒಂದು ಮನೆಯಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಇವತ್ತು ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಒಂದು ಅವರಿಗೆ ಕಿಟ್ಟು ಕೊಡೋಂಥ ಕೆಲಸ ಮಾಡಿದ್ದೀವಿ. ಯಾಕಂದರೆ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಮತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಅಂತೇಳಿ ನಮ್ಮ ಸ್ನೇಹಿತ ರಾಘವೇಂದ್ರ ಬಂದು ಹೇಳಿದಾಗ ಅದಕ್ಕೆ ಹಿಂದೂ ಮುಂದೆ ನೋಡಿದೆ ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಅವ್ರ ಮನೆಗೆ ಇವತ್ತು ಇಡೀ ತಂಡ ಭೇಟಿ ಕೊಟ್ಟಿದ್ದೇನೆ. ಅವರಿಗೆ ಕಿಟ್ ಕೊಡೋಂಥ ಕೆಲಸ ಮಾಡಿದ್ದೀವಿ. ಆಮೇಲೆ ಅವರು ಹೊರಗಡೆ ದುಡಿಮೆ ಮಾಡ್ಕೊಂಡು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಮುಂದಿನ ದಿನದಲ್ಲಿ ಅದನ್ನು ಮಾಡ್ತೀವಿ. ಆಮೇಲೆ ನಮ್ಮ ಕೈಯಿಂದ ಆಗಂತ ಏನಿದೆ ಮಾಡಬೇಕು ಅವ್ರು ಏನಾದ್ರು ಫೋನ್ ಮಾಡಿ ಏನಾರು ಕೇಳಿದಾಗ ಅದಕ್ಕೆ ನಾವು ಖಂಡಿತವಾಗಿ ಸ್ಪಂದಿಸೋಂಥ ಕೆಲಸ ಮಾಡ್ತೀವಿ ಇಡೀ ಟೀಮ್ ಅಂತ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೀನಿ. ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಇವರು ಕುಟುಂಬಕ್ಕೆ ಏನು ಕಷ್ಟ ಅಂತ ನಮಗೆ ಮಾಹಿತಿ ಬಂತು. ನಮ್ಮ ಎಲ್ಲ ಪದಾಧಿಕಾರಿಗಳೆಲ್ಲ ಬಂದು ಅವ್ರ ಕುಟುಂಬಕ್ಕೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದೀವಿ. ಪರಿಸ್ಥಿತಿ ಹೇಗಿದೆ? ಪರಿಸ್ಥಿತಿ ತುಂಬ ಕಷ್ಟದಲ್ಲಿದೆ. ನಮಗೆ ಅಯ್ಯೋ ಅನಿಸ್ತಾ ಇದೆ. ಅವರಿಗೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ. ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ. ಅವ್ರ ಜೀವನದಲ್ಲಿ ಏನಾದರೂ ಒಂದು ಕೆಲಸ ಮಾಡೋಣ ಅಂತಂದರೆ ಆ ಕೆಲಸನೂ ಸಹ ಮಾಡೋಕ್ಕಾಗ್ತಾ ಇಲ್ಲ. ಆರೋಗ್ಯ ಸರಿಯಾದರೆ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು. ಆ ಕಾರಣ ಆರೋಗ್ಯ ಇಲ್ಲದೆ ಇರೋ ಕಾರಣ ಅವ್ರಿಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಮ್ಮ ಮನೆ ನಿವಾರಣೆ ಮಾಡೋರು ಯಾರೂ ಇಲ್ಲ ಸರ್. ಎಲ್ಲರಿಗೂ ಸಮಸ್ಯೆ ಇದೆ. ಅವ್ರ ಮಗನಿಗೂ ಆರೋಗ್ಯ ಸಮಸ್ಯೆ ಇದೆ. ಒಬ್ಬಳು ಓದ್ತಾ ಇದ್ದಾಳೆ. ಆ ಮಗಳು ಏನೂ ಮಾಡೋಕ್ಕಾಗಲ್ಲ. ತಂದೆ ತಾಯಿ ಇಬ್ಬರು ಅನಾರೋಗ್ಯದಲ್ಲಿದ್ದಾರೆ. ಹಾಗಾಗಿ ನಮ್ಮ ಒಂದು ಸಂಘಟನೆ ವತಿಯಿಂದ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಇವತ್ತಿನ ದಿನ ಮಾಡಿದ್ದೀವಿ. ಮಗ ಪ್ರಶಾಂತ್ ಬೋರಾ ಬುದ್ಧಿಮಾಂದ್ಯ. ಸ್ವಲ್ಪ ಮಟ್ಟಿಗೆ ಮಾತನ್ನು ಕೇಳುವ ಶಕ್ತಿ ಇದ್ದರೂ ಏನನ್ನು ಹೇಳುತ್ತಾರೋ ಅಷ್ಟೇ ಕೆಲಸವನ್ನು ಮಾಡುವಂತಹ ಪರಿಸ್ಥಿತಿ ಈ ಯುವಕನದ್ದು. ಮನೆಯ ಎಲ್ಲ ಜವಾಬ್ದಾರಿ ಹೊರಬೇಕಾಗಿದ್ದ ಈ ಯುವಕ ಅನಾರೋಗ್ಯ ಸ್ಥಿತಿಯಲ್ಲಿರುವ ತಂದೆ ತಾಯಿಯ ನೆರವನ್ನೇ ನಂಬಿ ಬದುಕುತ್ತಿದ್ದಾನೆ. ಇಡೀ ಕುಟುಂಬಕ್ಕೆ ಈಗ ಆಸರೆ ಅಂದರೆ ಮಗಳು ಮಾತ್ರ. ಆಕೆ ಇನ್ನೂ SSLC ಓದುತ್ತಿರುವ ವಿದ್ಯಾರ್ಥಿನಿ. ಈಕೆಯ ಓದಿನ ಭವಿಷ್ಯವೂ ಕೂಡ ಅಷ್ಟಕ್ಕಷ್ಟೇ. ಒಂದು ಕಡೆ ಮನೆಯ ಎಲ್ಲರನ್ನೂ ನೋಡಿಕೊಳ್ಳುವಂತಹ ಜವಾಬ್ದಾರಿ ಈಕೆಯದ್ದು. ಮತ್ತೊಂದು ಕಡೆ ತನ್ನ ಓದು ಹಾಗೂ ಏನನ್ನೂ ಅರಿಯದಂಥ ಅಣ್ಣನನ್ನು ಅಪ್ಪ ಅಮ್ಮನ ಜೊತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಈಕೆಯ ಮೇಲಿದೆ. ಹೇಗೋ ಜೀವನ ನಡೆಸುತ್ತಿದ್ದ ಇವರು ಈಗ ರಾಜ್ಯದ ಜನತೆಯಲ್ಲಿ ಬೇಡುವ ಪರಿಸ್ಥಿತಿ ಬಂದು ಒದಗಿದೆ. ಬದುಕು ಸಾಗಿಸಲು ನೆರವಾಗುವಂತೆ ಒಂದು ಪುಟ್ಟ ಅಂಗಡಿಯ ನಿರೀಕ್ಷೆಯಲ್ಲಿದ್ದಾರೆ. ಇಲ್ಲವೇ ತಳ್ಳುವ ಗಾಡಿಯನ್ನಾದರೂ ಕೊಡಿಸಿ, ಪೆಟ್ಟಿಗೆಯನ್ನಾದರೂ ಕೊಡಿಸಿ, ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತಿದ್ದಾರೆ.
ಯಾರನ್ನು ಬೇಡಿ ಬದುಕುವಂತಹ ಬದುಕು ಯಾರಿಗೂ ಬರಬಾರದು. ಆದರೆ ಆ ಭಗವಂತ ನಮಗೆ ನೀಡಿದ್ದಾನೆ. ನಮಗೆ ಬೇಡಲು ಕಷ್ಟವಾಗುತ್ತಿದೆ. ನಿಮ್ಮೆಲ್ಲರ ಸಹಕಾರಕ್ಕೆ ನಾವು ಚಿರಋಣಿ. ನಮ್ಮ ಬದುಕು ಕಟ್ಟಿಕೊಳ್ಳಲು ಒಂದು ಸಣ್ಣ ಗೂಡನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡಿ ಎಂದು ಬೇಡಿಕೊಳ್ಳುತ್ತಿದ್ದೇವೆ ಎಂಬ ಮಾತು ಹೇಳುತ್ತಿರುವುದು ಲಲಿತ್ ಹಾಗೂ ಅಶ್ವಿನಿ ಬೋರಾ. ಕನ್ನಡ ರಕ್ಷಣಾ ವೇದಿಕೆಯವ್ರ ಕಡೆಯಿಂದ ನಮಗೆ ಇವತ್ತು ದಿನಸಿ ಅವ್ರದ್ದು ಕಿಟ್ ಸ್ವಾಭಿಮಾನ ಸಂಘದಿಂದ ನಮಗೆ ಒಂದು ಕಿಟ್ ಕೊಟ್ಟಿದ್ದಾರೆ. ದಿನಸಿ ಸಾಮಾನು ಏನು ಮನೆಗೆ ಬೇಕಾಗಿದೆ ಅದು ಮತ್ತು ಸ್ವಲ್ಪ ಹಣದ ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮ ಹೃದಯದಿಂದ ತುಂಬ ತುಂಬ ಧನ್ಯವಾದಗಳು. ನಮ್ಮ ಒಂದು ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ತುಂಬ ಧನ್ಯವಾದಗಳು. ಕೆಲವರು ಜನ ಬಂದರು, ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಒಬ್ಬರು ಅಂಕಲ್ ಇದ್ದಾರೆ, ಅವರು ಹೋಟ್ಲಿಂದ ನಮಗೆ ಒಂಚೂರು ಸಾಂಬಾರು ಕೊಟ್ಟೋಗ್ತಾರೆ. ಕೆಲವೊಮ್ಮೆ ನಾವು ಕೊಟ್ಟರೆ ರೈಸೇ ಮಾಡ್ಕೊತೀವಿ. ಅವ್ರು ಕೊಟ್ಟರೋ ಐಟಮ್ ಏನಿದೆ ಅದನ್ನೇ ತಿನ್ಕೊಂಡು ಮಲ್ಕೊತೀವಿ. ನಮಗೆ ಸ್ವತಃ ಏನು ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಸದ್ಯಕ್ಕೆ ನಮಗೆ ಏನಾದರೂ ಒಂದು ಜೀವನ ರೂಪಿಸ್ಕೊಳ್ಳೋಕೆ ಏನಾದರೂ ಒಂದು ನಮಗೆ ಸಹಾಯ ಮಾಡಿ ನಮಗೆ ಒಂದು ಕಷ್ಟದಿಂದ ಹೊರಗಡೆ ತೊಗೊಂಡು ಬಂದರೆ ನಮಗೆ ತುಂಬ ತುಂಬ ಧನ್ಯವಾದಗಳು. ಒಂದಂತೂ ಸತ್ಯ, ಕಷ್ಟದ ಜೀವನದಲ್ಲೂ ಕಷ್ಟಪಡುತ್ತೇವೆ, ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತಿರುವ ಈ ಕುಟುಂಬಕ್ಕೆ ಸಾಧ್ಯವಾದರೆ ನೀವು ಕೂಡ ಸಹಾಯ ಮಾಡಿ. ಧನ್ಯವಾದಗಳು.